ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ಗೆ ಯಾವ ರೀತಿ ಆನ್ಲೈನಲ್ಲಿ ಅರ್ಜಿ ಹಾಕೋದು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಂಡು ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡ ನಂತರ ಮೊದಲನೇ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಥರದ್ದು ಬರುತ್ತೆ. ಒಂದು KSRTC, ಇನ್ನೊಂದು ನ್ಯೂ KSRTC ಮತ್ತು KKRTC 3 ಥರ ಬರುತ್ತೆ. ಸೊ ನಾನು ಇವಾಗ ಇಲ್ಲಿ KSRTCಗೆ ಅರ್ಜಿ ಹಾಕ್ತಾಯಿದ್ದೀನಿ. ಸೊ ಅದರಿಂದ ಇಲ್ಲಿ KSRTCನ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಪೇಜ್ಗೆ ಬಂದು ಫೋನ್ ನಂಬರ್ನ ಎಂಟ್ರಿ ಮಾಡ್ತೀನಿ. ಸೊ ಆಲ್ರೆಡಿ ಫೋನ್ ನಂಬರ್ ರಿಜಿಸ್ಟರ್ ಆಗಿದ್ದರೆ ನಿಮಗೆ OTP ತಗೊಳುತ್ತೆ. ಇಲ್ಲ ಅಂತಂದರೆ ಹಿಂಗೆ ಹೊಸದಾಗಿ ರಿಜಿಸ್ಟರ್ ಮಾಡಿ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ರಿಜಿಸ್ಟರ್ ಹಿಯರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿ ರಿಜಿಸ್ಟರ್ನ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ತೀರಪ್ಪ ಅಂತ ಅಂದರೆ ನೀವಿಲ್ಲಿ ಡಿಜಿಲಾಕರ್ಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಕೆಲವರು ಆಲ್ರೆಡಿ ರಿಜಿಸ್ಟರ್ ಆಗಿರ್ತಾರೆ ಡಿಜಿಲಾಕರ್ಗೆ. ಇಲ್ಲಾಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ ತೊಗೊಂಡ್ರೆ ಅದು ಫ್ರೆಶ್ಶಾಗಿ ಅರ್ಜಿ ತೊಗೊಳುತ್ತೆ, ಮೀನ್ಸ್ ಡಿಜಿಲಾಕರ್ಗೆ. ಸೊ ಇವಾಗ ನಾನು ರಿಜಿಸ್ಟರ್ ಆಗ್ತಾಯಿದ್ದೀನಿ. ಸೊ ನಿಮ್ಮ ರಿಜಿಸ್ಟರ್ಡ್ ಮೀನ್ಸ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ನಿಮಗೆ ಇಲ್ಲಿ OTP ಬರುತ್ತೆ. ಸೊ OTPನ ಎಂಟ್ರಿ ಮಾಡಿ ಕಂಟಿನ್ಯೂನ ಕೊಡಿ. ಸೊ OTP ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂನ ಕೊಟ್ಟು ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದು ಆಲ್ರೆಡಿ ಡಿಜಿಲಾಕರ್ಗೆ ಲಿಂಕ್ ಆಗಿದೆ. ಸೊ ಅದರಿಂದ ಇಲ್ಲಿ ನೀವು ಪಾಸ್ವರ್ಡ್ನ ರಿಸೆಟ್ ಮಾಡಬೇಕಾಗುತ್ತೆ. ಮುಂಚೆನೇ ಪಾಸ್ವರ್ಡ್ ಕೊಟ್ಟಿರ್ತೀರ, ಬಟ್ ಏನು ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಂಡು ನೀವು ಪಾಸ್ವರ್ಡ್ನ ರಿಸೆಟ್ ಮಾಡ್ಬೋದು. ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಬೋದು ಅಂದರೆ 1 2 3 4 5 6 ಆ ಥರ ಬರಲ್ಲ. ಸೊ ಗ್ಯಾಪ್ ಕೊಟ್ಟು ಲೈಕ್ 987 ಅಥವಾ ಆ ರೀತಿ 1 3 6 4 ಆ ರೀತಿ ನೀವು ಇಲ್ಲಿ ಪಾಸ್ವರ್ಡ್ನ ಕೊಡಬೇಕಾಗುತ್ತೆ. ಇದೆಲ್ಲ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ನಾನು ಇಲ್ಲಿ ಏನು ಮಾಡ್ತೀನಿ ಅದೇ ರೀತಿ ಮಾಡಿಕೊಂಡು ನೀವು ಇಲ್ಲಿ ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೇಕಾಗತ್ತೆ, ಡಿಜಿಲಾಕರ್ ಪಾಸ್ವರ್ಡ್ನ. ಸೊ ಇವಾಗ ಡಿಜಿಲಾಕರ್ ಕಂಪ್ಲೀಟ್ ಆದಮೇಲೆ ನೀವಿಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ. ನಾನು ಇವಾಗ ಇಲ್ಲಿ admin@321 ಅಂತ ಕೊಡ್ತೀನಿ. ಸೊ ನಿಮ್ಮ ಕನ್ವೀನಿಯೆಂಟ್ ಯಾವ ರೀತಿ ಇರುತ್ತೆ ಆ ರೀತಿ ನೀವಿಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೋದು. ಸೊ ಪಾಸ್ವರ್ಡ್ನ ಸೆಟ್ ಮಾಡಿದ ನಂತರ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕೊಡಿ. ಏನು ಕೊಟ್ಟಿರ್ತೀರ ಅದನ್ನು ನೋಡಿ ನಾನು ಈ ರೀತಿ ಕೊಡ್ತಾಯಿದ್ದೀನಿ. ಸೊ ಅದರಿಂದ ಸೊ ಕೊಟ್ಟ ನಂತರ ನಿಮಗೆ ಒಂದು OTP ಬರುತ್ತೆ. ಸೊ ಇನ್ ಕೇಸ್ ಫಸ್ಟ್ ಟೈಮ್ OTP ಬರಲಿಲ್ಲ ಅಂದರೆ ರೀಸೆಂಡ್ ಅನ್ನೋ ಆಪ್ಷನ್ನ ಕೊಟ್ಟು ಮತ್ತೆ OTPನೇ ಜನ್ರೇಟ್ ಮಾಡಿ. ಸೊ ಬಂದಂಥ OTPನೇ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅಂತ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಸೇವಾ ಸಿಂಧು ಪೋರ್ಟಲ್ಗೆ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡು ನೀವಿಲ್ಲಿ ಮತ್ತೆ ಫೋನ್ ನಂಬರು ಮತ್ತು ಪಾಸ್ವರ್ಡು ರಿಜಿಸ್ಟರ್ ಮಾಡಬೇಕಾದ್ರೆ ಏನು ಕೊಟ್ಟಿದ್ರಿ ಆ ಪಾಸ್ವರ್ಡ್ನ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಪಾಸ್ವರ್ಡ್ ಥ್ರೂ ಲಾಗಿನ್ ಆಗಿಲ್ಲ ಅಂದರೆ ಗೆಟ್ OTP ಅಂತ ಕೊಟ್ಬಿಟ್ಟು OTP ಮುಖಾಂತರನೂ ಲಾಗಿನ್ ಮಾಡ್ಕೋಬೋದು. ಇಲ್ಲ ಅಂದರೆ ಲಾಗಿನ್ ಅಂತ ಕೊಟ್ಟರೆ ನಿಮ್ಗೆ ಈ ರೀತಿ ಲಾಗಿನ್ ಆಗುತ್ತೆ. ಸೊ ಸುಮಾರು ಜನಕ್ಕೆ ಲಾಗಿನ್ ತಗೊಳ್ಳಲ್ಲ, ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಗೆಟ್ OTPನೇ ಕೊಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಇದನ್ನು ನಾನು ಯಾವ ಸೆಲೆಕ್ಟ್ ಮಾಡ್ತೀನಿ, ನಾನು KSRTC ಆಗಿರೋದ್ರಿಂದ ನಾನು KSRTCನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇವಾಗ ಆಧಾರ್ ಅಥೆಂಟಿಕೇಷನ್ ತೊಗೋಬೇಕಾಗುತ್ತೆ. 2 ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಆಧಾರ್ ಅಥೆಂಟಿಕೇಷನ್ನ ತೊಗೊಂಡು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಂತರ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರಿ ಮಾಡಿ ಆಧಾರ್ ಥ್ರೂ ಕಂಟಿನ್ಯೂ ಆಗಬೇಕಾಗತ್ತೆ. ಸೊ ಇವಾಗ ಬಂದಂಥ OTPನ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTPನ ಬರುತ್ತೆ. OTPನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಿದ ನಂತರ ಮತ್ತೆ ಬಂದು ವ್ಯಾಲಿಡೇಷನ್ ಕೊಟ್ಟ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ. ಇದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನೇ ಕೊಡಬೇಕು ಅಂತೇನಿಲ್ಲ, ನಿಮ್ಮಿಷ್ಟ ಯಾವ್ದು ಬೇಕಾದ್ರೂ ಕೊಡ್ಬೋದು. ಸೊ ಕೊಟ್ಟಂಥ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡ್ಕೊಂಡ ನಂತರ ಮತ್ತೆ ವ್ಯಾಲಿಡೇಟ್ನ ಕೊಟ್ಟು ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಪಾಸಿಗೆ ಲಿಂಕ್ ಆಗುತ್ತೆ. ಇದು ಬಸ್ ಪಾಸ್ಗೆ ಯಾವ ನಂಬರ್ ಕೊಡ್ತೀರಾ ಆ ನಂಬರ್ ಇದು ಎಂಟ್ರಿ ಆಗುತ್ತೆ. ಸೊ ನೀವು ಏನು ಓದ್ತಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ನ ಕೊಡಿ. ನಾನಿಲ್ಲಿ PUC ಓದ್ತಾರಿಂದ PUCನ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ನ ಕೊಡ್ತೀನಿ. ನಂತರ ನಿಮ್ಮ ಕ್ಯಾಸ್ಟ್ SC ST OBC ಆಗಿದ್ದರೆ ಸೆಲೆಕ್ಟ್ ಮಾಡಿಕೊಂಡು SC ST ಆಗಿದ್ದರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ SC ST ಅವ್ರಿಗೆ ಫೀಸ್ ಕಮ್ಮಿ ಇರುತ್ತೆ. ಸೊ ಅದರಿಂದ ನೀವಿಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಟ್ಟು ಎಂಟ್ರಿ ಮಾಡಬೇಕಾಗುತ್ತೆ. ವಿತೌಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಿದರೆ ನಿಮಗೆ ಜನರಲ್ ಅವ್ರಿಗೆ ಏನು ಫೀಸ್ ಇರುತ್ತೆ ₹1050 ಅದೇ ತೊಗೊಳುತ್ತೆ. SC ST ಆಗಿದ್ದರೆ
150 ರೂಪೀಸ್ ಚಾರ್ಜಸ್ ಏನೋ ಇದೆ, ಅದನ್ನು ನೀವು ತೊಗೋಬೋದು. ಸೊ ಅದರಿಂದ ನಾನು ಇವಾಗ SC/ST ಆದರೆ SC ಅಂತ ಸೆಲೆಕ್ಟ್ ಮಾಡಿ RD ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದರ್ಸ್ ಆಗಿದ್ದರೆ ಅದರ್ಸ್ ಅವ್ರಿಗೇನು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡೋ ರೀತಿ ಇಲ್ಲ. ಸೊ ಬಂದಂಥ ನಂತರ ನೆಕ್ಸ್ಟ್ ಕಾಲಮು ನಿಮ್ಮ ಸ್ಟೂಡೆಂಟ್ ID ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ SLC ಮೇಲೆ ಇದ್ದವ್ರಿಗೆ SSP IDನಾದರೂ ಹಾಕ್ಕೊಳ್ಳಿ, ಇಲ್ಲ ಸ್ಕೂಲಿಂದ ಏನಾದರೂ ನಿಮಗೆ ರಿಜಿಸ್ಟರ್ ನಂಬರ್ ಕೊಟ್ಟಿದ್ರೆ ಅದನ್ನೇ ಎಂಟ್ರಿ ಮಾಡಿಕೊಂಡು ನಂತರ ಹೆಸರನ್ನು ಎಂಟ್ರಿ ಮಾಡಿ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಯೂನಿವರ್ಸಿಟಿ ಯಾವುದು, ಸೊ ನೀವು PUC ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಸರ್ಚ್ ಮಾಡ್ಕೊಳ್ಳಿ. ನಂತರ ಕಾಲೇಜ್ ಡಿಸ್ಟಿಕ್ಕು, ಕಾಲೇಜ್ ತಾಲೂಕು, ಕಾಲೇಜು ಯಾವ ಕಾಲೇಜು, ಇಲ್ಲಿ ನಿಮಗೆ ಏನು ಸಮಸ್ಯೆ ಆಗೋದು ಅಂದರೆ ಇಲ್ಲಿ ಕಾಲೇಜ್ ಹೆಸರನ್ನ ಹುಡುಕಬೇಕು. ನಿಮ್ಗೆ ಅದೇ ತುಂಬ ಕೆಲಸ ಹಿಡಿಯುತ್ತೆ. ಸೊ ನನಗೆ ಗೊತ್ತಿರೋದ್ರಿಂದ ನಾನು ಬೇಗ ಸೆಲೆಕ್ಟ್ ಮಾಡ್ಕೊತೀನಿ. ಬಟ್ ನೀವು 1 by 1 ನೀಟಾಗಿ ನೋಡಿಕೊಂಡು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ ಕಾಲೇಜು. ಸೊ ಇಲ್ಲಿ ತುಂಬ ನಿಮ್ಮ ತಾಲೂಕಲ್ಲಿ ಎಷ್ಟು ಕಾಲೇಜ್ ಇರುತ್ತೆ ಅಥವಾ ಎಷ್ಟು ಸ್ಕೂಲ್ ಇರುತ್ತೆ ಎಲ್ಲನೂ ತೋರಿಸುತ್ತೆ ಅದು. ಸೊ ನೀವು 1 by 1 ಚೆಕ್ ಮಾಡ್ಕೊಳ್ಳಿ. ಸೊ ನಂಗೆ ಗೊತ್ತಿರೋದ್ರಿಂದ ಇಮಿಡಿಯೇಟ್ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಕಾಲೇಜ್ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಯಾವ ಕೋರ್ಸು, PUC, ಡಿಗ್ರಿ, 1ನೇ ಕ್ಲಾಸಿಂದ ಡಿಗ್ರಿ, PG ಅವರು ಎಲ್ಲರೂ ಹಾಕ್ಬೋದು. ಸೊ ನಾನು ಇವಾಗ PUC ಆಗಿರೋದ್ರಿಂದ PUC ಅಂತ ಸೆಲೆಕ್ಟ್ ಮಾಡಿಕೊಂಡು ಎಷ್ಟನೇ ವರ್ಷ ಓದ್ತಾ ಇದ್ದೀನಿ ಅಷ್ಟನೇ ವರ್ಷ ಸೆಲೆಕ್ಟ್ ಮಾಡಿಕೊಂಡು ನಂತರ ಫೀಸ್ ಎಷ್ಟು ಅದೇ ತೋರಿಸುತ್ತೆ ಅಲ್ಲೇನೇ. ಸೊ ನಂತರ ನಿಮಗೆ ಇಲ್ಲಿ ರೂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮದು ಎಲ್ಲಿಂದ ಎಲ್ಲಿಗೆ ಬಸ್ ಪಾಸ್ ತಗೋತಿದ್ದೀರಾ ಅದನ್ನು ನೀವು 1 by 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಂಡು ಹೋಬಳಿನ ಕೇಳುತ್ತೆ. ನಂತರ ನಿಮ್ಮ ಅಕ್ಕಪಕ್ಕ ಊರು, ನಿಮ್ಮೂರು ಬರಲಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಊರನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಪಕ್ಕನೇ ನಿಮ್ಮೂರು, ಕೆಲವು ಅದರೊಳಗೆ ಇನ್ಬಿಲ್ಟ್ ಆಗಿರುತ್ತೆ, ಕೆಲವು ಆಗಿರಲ್ಲ. ಸೊ ಅದರಿಂದ ನೋಡಿಕೊಂಡು ನೆಕ್ಸ್ಟ್ ನಿಮ್ಮ ಫ್ರಮ್ ಎಲ್ಲಿ ಹತ್ತುತ್ತೀರಾ ಮತ್ತು ಎಲ್ಲಿ ಇಳಿತೀರಾ ಮತ್ತು ಮಾರ್ಗ ಬದಲಾವಣೆ ಸ್ಥಳ ಯಾವುದು ಅಂತ ಕ್ಲಿಯರಾಗಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಮಾರ್ಗ ಬದಲಾವಣೆ ಸ್ಥಳನ ಎಂಟ್ರಿ ಮಾಡಿದ ನಂತರ ನಿಮ್ಮ ನಿಮ್ಮ ಕೌಂಟ್ರ್ ಪಾಸ್ ನೀವು ಎಲ್ಲಿ ಹೋಗಿ ಕಲೆಕ್ಟ್ ಮಾಡ್ತೀರಾ, ಯಾವ ಡಿಪೋದಲ್ಲಿ, ಯಾವ KSRTC ಡಿಪೋಗೆ ಹೋಗಿ ನೀವು ಪಾಸ್ನ ಕಲೆಕ್ಟ್ ಮಾಡ್ತೀರಾ ಆ ಡಿಪೋನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡಿದ ನಂತರ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು, ಕರೆಕ್ಟಾಗಿಲ್ಲ ಅಂತಂದರೆ ಎಡಿಟ್ ಆಪ್ಷನ್ನ ತೊಗೊಂಡು ನೀವು ಮತ್ತೆ ಎಡಿಟ್ ಮಾಡ್ಕೋಬೋದು. ಸೊ ಈಗೆಲ್ಲ ಕರೆಕ್ಟಾಗಿರೋದ್ರಿಂದ ನೀವು ಅಟ್ಯಾಚ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೇದು ಕಾಲೇಜಿಂದ ಅಥವಾ ಸ್ಕೂಲಿಂದ ಬರ್ಸ್ಕೊಬಂದಿರುವಂಥದ್ದು, ನೆಕ್ಸ್ಟು ಫೀಸ್ ರಿಸಿಪ್ಟು, ನೆಕ್ಸ್ಟು ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡು. ಸೊ ಈ 3 ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಕಾಲೇಜಿಂದ ಬರ್ಸ್ಕೊಬಂದಿರೋದು, ಇನ್ನೊಂದು ಫೀಸ್ ರಿಸಿಪ್ಟು, ಇನ್ನೊಂದು ಆಧಾರ್ ಕಾರ್ಡು. ಇಷ್ಟೂ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಎಲ್ಲನೂ ಅಪ್ಲೋಡ್ ಮಾಡಿದ ನಂತರ ಸೇವ್ ಅನಕ್ಷರಿನ ಕೊಟ್ಟು ಎಲ್ಲ ಸರಿದೆಯಾ ಅಂತ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಮತ್ತು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸು ಸರಿದೆಯಾ ಅಂತ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ವ್ಯೂ ಮಾಡಿಕೊಂಡು ಎಲ್ಲ ನೀಟಾಗಿ ಚೆಕ್ ಮಾಡಿದ್ಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೋದು. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು PDF ಜನ್ರೇಟ್ ಆಗುತ್ತೆ. ಸೊ ಆ PDF ಏನು ಜನ್ರೇಟ್ ಆಗುತ್ತೆ ಆ PDF ಪ್ರಿಂಟೌಟ್ ತೊಗೊಂಡು ಅದ್ರ ಜೊತೆಗೆ ಫೀಸ್ ರಿಸಿಪ್ಟನ್ನ ಜೆರಾಕ್ಸ್ ತೊಗೊಂಡು ಮತ್ತು ಆಧಾರ್ ಕಾರ್ಡ್ನ ಜೆರಾಕ್ಸ್ ತೊಗೊಂಡು ಮತ್ತು ಈಗ ಅಪ್ಲಿಕೇಶನ್ ಕಾಲೇಜ್ ಅಥವಾ ಸ್ಕೂಲಿಂದ ಏನು ಅಪ್ಲಿಕೇಶನ್ ಫಿಲ್ ಮಾಡಿಸಿದ್ರಿ ಆ ಅಪ್ಲಿಕೇಶನ್ನ ಅಟ್ಯಾಚ್ ಮಾಡಿ ಡಿಪೋಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಪಾಸ್ನ ಇಶ್ಯೂ ಮಾಡ್ತಾರೆ. ಸೊ ಇದಿಷ್ಟು ಆಗಿತ್ತು ಸ್ಟೂಡೆಂಟ್ ಬಸ್ ಪಾಸ್ಗೆ ಅರ್ಜಿ ಹಾಕುವ ಸಂಪೂರ್ಣ ವಿಧಾನ. ಸೊ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಆದಷ್ಟು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.